ಮಹಾಲಕ್ಷ್ಮೀ ಚ ವಿದ್ಮಹೆ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಕುಬೇರ ಲಕ್ಷ್ಮೀ ಪ್ರಚೋದಯಾತ್. ಆತ್ಮೀಯ ವೀಕ್ಷಕರೆಲ್ಲರಿಗೂ ಅಷ್ಟಭುಜ ಜ್ಯೋತಿಷಾಲಯ ವತಿಯಿಂದ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಹಾಗೆ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತಿ ಹಾಗೂ ಇತರರಿಗೂ ಶೇರ್ ಮಾಡಿ. ಯಾಕೆ ಪ್ರತಿದಿನ ನಾನು ಹೊಸ ಸಂಚಿಕೆಯನ್ನು ಕೊಡ್ತಾ ಬರ್ತೇನೆ. ಹಾಗೆ ನಾನು ಹಳೆಯ ಸಂಚಿಕೆ ನೋಡಿದೆ, ಅದರಲ್ಲಿ ನಿಮಗೆ ಮುಂದಿನ ದಿನಗಳಲ್ಲಿ ಹಲವಾರು ಜ್ಯೋತಿಷ ಉಪಯುಕ್ತ ಮಾಹಿತಿಗಳು ಉಪಯೋಗ ಆಗ್ಬೋದು. ಈ ವಿಚಾರಕ್ಕೆ ಬರೋಣ. ಶರನ್ನವರಾತ್ರಿಯಲ್ಲಿ ಕಾಮಾಕ್ಷಿ ದೀಪ ಅವಶ್ಯಕವೇ? ಕಾಮಾಕ್ಷಿ ದೀಪದ ಬಗ್ಗೆ ತಿಳಿದುಕೊಂಡಿದ್ದೀರಾ? ಎಷ್ಟು ಬಗೆಯ ದೀಪ ಇದೆ, ಯಾವ ದೀಪ ನಿಜವಾದ ಕಾಮಾಕ್ಷಿ ದೀಪ, ಬಳಸುವ ಎಣ್ಣೆ, ಪೂಜಾ ಕ್ರಮ ಹಾಗೂ ಮಂತ್ರವಿಧಾನ ಬಗ್ಗೆ ನಾನು ಇದನ್ನು ಸಂಚಿಕೆಯಲ್ಲಿ ಕೊಡ್ತಾ ಬರ್ತಾಯಿದ್ದೀನಿ. ನವರಾತ್ರಿ 9 ದಿವಸ ಆರಾಧನೆ ನಾವು ನವದುರ್ಗಿಯರ ವಿವಿಧ ನಾಮಸ್ಮರಣೆಗಳಿಂದ ಅಲಂಕಾರದಿಂದ ಪ್ರತಿನಿತ್ಯ ದರ್ಶನ ಮುಖಾಂತರ, ನೈವೇದ್ಯ ಮಡ್ಲಕ್ಕಿ ಕೊಡುವ ಮುಖಾಂತರ, ಅಭಿಷೇಕ, ಸೀರೆ ಧಾರಣೆ, ಪ್ರಸಾದ ವಿನಿಯೋಗ, ಹೀಗೆ ನಾವು 9 ದಿವಸ ವಿವಿಧ ಸೇವೆಗಳನ್ನು ಹಾಗೆ ಹೋಮ ಹವನಗಳನ್ನು ನಾವು ಮಾಡಿಸ್ತೇವೆ. ಕೊನೆ 9ನೇ ದಿವಸ ಚಂಡಿ ಹೋಮ, ನವಚಂಡಿ ಹೋಮ, ಶತಚಂಡಿ ಹೋಮ, ಹೀಗೆ ಹಲವಾರು ಸ್ವರೂಪದಲ್ಲಿ ದೈವತ ಕೈಂಕರ್ಯಗಳು ನಡೆಯುತ್ತವೆ. ನಮ್ಮ ಕಷ್ಟ ಕಾರ್ಪಣ್ಯಗಳು ನಿವಾರಿಸಿಕೊಳ್ಳಲು ನಾವು ನವದುರ್ಗಿಯರ ಮೊರೆ ಹೋಗ್ತೇವೆ. ಹಾಗೆ ನಮ್ಮ ಕಾಮನೆಗಳನ್ನು ಈಡೇರಿಸಿಕೊಳ್ಳಲು ಮನಸ್ಸಲ್ಲಿ ಮಾತ್ರ ಸಂಕಲ್ಪ ಮಾಡಿ, ನಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಮೌನದಿಂದ ಸಂಕಲ್ಪ ಹಾಗೂ ಮನಸ್ಸಿನಲ್ಲಿಯೇ ಹರಿದಾಡುತ್ತಿರುತ್ತದೆ. ಕಾಮನೆಗಳನ್ನು ಈಡೇರಿಸಿಕೊಳ್ಳಲು ನಮಗೆ ವಿಶೇಷವಾದ ಮತ್ತೊಂದು ದೀಪ ಆರಾಧನೆ ಇದೆ, ಅದುವೇ ಕಾಮಾಕ್ಷಿ ದೀಪ. ಕಾಮಾಕ್ಷಿ ದೀಪದಲ್ಲಿ ವೀಕ್ಷಕರಲ್ಲಿ ಸ್ವಲ್ಪ ಗೊಂದಲವಿದೆ. ಕಾಮಾಕ್ಷಿ ದೀಪ ನಾವು ಕೊಳ್ಳಲು ಹೋದಾಗ ವಿವಿಧ ರೂಪದಲ್ಲಿ ತೋರಿಸ್ತಾರೆ. ಯಾವುದು ಸರಿ, ಯಾವುದು ಮನೆಯಲ್ಲಿ ಇರುವಂಥ ಕಾಮಾಕ್ಷಿ ದೀಪ ಸರಿಯಾಗಿದೆಯಾ ಇಲ್ವಾ, ಕೊಂಡುಕೊಳ್ಳುವ ಆಯ್ಕೆ ಯಾವುದು, ಹಾಗೂ ಯಾವ ರೀತಿ ನಾವು ತೆಗೆದುಕೊಳ್ಳೋದು ಅನ್ಯ ಪ್ರಶ್ನೆಯಿಂದ ತೆರೆ ಎಳೆಯೋಣ. ಕಾಮಾಕ್ಷಿ ದೀಪ ಗಜಲಕ್ಷ್ಮಿಯ ರೂಪದಲ್ಲಿ ಮಹಾಲಕ್ಷ್ಮಿ ಭಾವಚಿತ್ರ ಇರುತ್ತೆ. ಕೆತ್ತನೆ ಮಾಡಿರ್ತಾರೆ ದೀಪದ ಒಳಗೆ. ಹಾಗೆ ಅದೇ ರೂಪದಲ್ಲಿ ದೀಪದ ಹಿಂದೆಯೂ ಇರುತ್ತೆ. ದೀಪದ ಮುಂಭಾಗ ಮತ್ತು ಹಿಂಭಾಗ ನೋಡಿದಾಗ ನಮಗೆ ಗಜಲಕ್ಷ್ಮಿ ಇರುವಂಥದ್ದೇ ಕಾಮಾಕ್ಷಿ ದೀಪ. ಅಂತಹ ದೀಪವನ್ನು ನಾವು ಖರೀದಿಸಬೇಕು. ಪೂಜೆಗೆ ಶ್ರೇಷ್ಠ. ಹಾಗೆಯೇ ಹಿಂದೆಯೂ ಅದೇ ರೂಪದಲ್ಲಿ ಗಜಲಕ್ಷ್ಮಿ ಇಲ್ಲದಿದ್ದರೆ ಅದು ಶ್ರೇಷ್ಠವಲ್ಲ. ಮತ್ತೊಂದು ಅಷ್ಟಲಕ್ಷ್ಮಿ ದೀಪವನ್ನು ತೋರಿಸ್ತಾರೆ, ಅದು ದೊರೆಯುತ್ತೆ, ಅದು ಕಾಮಾಕ್ಷಿ ದೀಪ ಅಲ್ಲ. ಆದ್ದರಿಂದ ನಾವು ತೆಗೆದುಕೊಳ್ಳುವಾಗ ವಿಶೇಷವಾಗಿ ಹಿಂದೆ ಮುಂದೆ ಗಜಲಕ್ಷ್ಮಿ ಇರುವಂತಹ ದೀಪವನ್ನು ತೆಗೆದುಕೊಂಡರೆ ಅದು ಕಾಮಾಕ್ಷಿ ದೀಪ. ಹಾಗೆ ನಾವು ವಿಶೇಷವಾಗಿ ಈ ಕಾಮಾಕ್ಷಿ ದೀಪಕ್ಕೆ ಹಚ್ಚುವಾಗ ನಾವು ಹತ್ತಿಯಿಂದ ಮಾಡಿದ ಬತ್ತಿಯನ್ನು ಮಾತ್ರ ಹಚ್ಚಬೇಕು. 2 ಬತ್ತಿಯನ್ನು ಮಾತ್ರ ಇಟ್ಟು ಹಚ್ಚಬೇಕು. ದೀಪದ ಎಣ್ಣೆ ಎಂದಾಗ ಎಲ್ಲರೂ ಪ್ರಶ್ನೆ, ಈ ಥರ ಎಣ್ಣೆ ಹಾಕ್ಬೋದಾ, ವಿವಿಧ ಸ್ವರೂಪದ ಎಣ್ಣೆ ಹಾಕಬೇಕಾ, ಯಾವ್ಯಾವುದು ಮಿಕ್ಸ್ ಮಾಡಿ ಹಾಕಿದ್ರೆ ಫಲ, ಈಗ ಹಲವಾರು ಸ್ವರೂಪದಲ್ಲಿ ಗೊಂದಲಗಳಿದೆ. ಅದನ್ನು ತೆರೆಯೋಣ ಇವತ್ತು. ಎಳ್ಳೆಣ್ಣೆ ಶ್ರೇಷ್ಠ. ಅದು ಬಿಟ್ಟರೆ ತುಪ್ಪ, ಎಳ್ಳೆಣ್ಣೆ ಬಂದು ಕರ್ಮವನ್ನು ಕಳೆಯುತ್ತೆ, ತುಪ್ಪ ಬಂದು ವಿಶೇಷ ಮನೋಕಾಮನೆಗಳನ್ನು ಈಡೇರಿಸುತ್ತೆ. ಹಾಗೆ ವಿವಿಧ ರೂಪದಲ್ಲಿ ಎಣ್ಣೆಯನ್ನು ಸೇರಿಸಿ ನಾವು ಹಚ್ಚುವುದು ಬೇಡ. ಇದರಿಂದ ಏನು ಫಲಗಳು ಲಭ್ಯವಿಲ್ಲ. ದೀಪವನ್ನು ಯಾವ ದಿಕ್ಕಿನಲ್ಲಿ ಇಟ್ಟು ಪೂಜಿಸಿದರೆ ಅನ್ನೋ ಪ್ರಶ್ನೆಗೂ ಈಗ ನೋಡೋಣ. ಉತ್ತರ ದಿಕ್ಕಿಗೆ ಇಟ್ಟು ನಾವು ಹಚ್ಚಬೇಕು. ಮಹಾಲಕ್ಷ್ಮಿ ಉತ್ತರ ನಿವಾಸ. ಅದಕ್ಕೆ ನಾವು ಈಗ ಹೇಳ್ತಾ ಇರ್ತೀವಿ, ಉತ್ತರ ಉದ್ಯೋನ್ಮುಖಿ ಅಂತ. ಉತ್ತರಕ್ಕೆ ಎಂದು ಅಭಿವೃದ್ಧಿ. ಉತ್ತರದಲ್ಲಿ ಕುಬೇರವಾಸ, ಸದಾ ಧನ ಆಕರ್ಷಣೆಗೆ ಅದು ಆಕರ್ಷಕವಾಗ್ತಾ ಇರುತ್ತೆ. ಹಣವು ಯಾವಾಗಲೂ ಶೇಖರಣೆ ಆಗಿರುತ್ತೆ ಮನೆಯಲ್ಲಿ. ಕುಬೇರ ಲಕ್ಷ್ಮಿ ನಿಲಯ ಅಂತಲೇ ಕರಿಬೋದು. ದೀಪದ ಕೆಳಗೆ ಏನು ಇಡಬೇಕು ಅನ್ನೋ ಪ್ರಶ್ನೆಗೆ ಬರೋಣ. ಅದರಲ್ಲಿ ವಿಶೇಷವಾಗಿ ದೀಪದ ಕೆಳಗೆ ತಾಮ್ರದ ತಟ್ಟೆ, ಅದು ತಾಳ ತಟ್ಟೆಯನ್ನು ಇಟ್ಟು ಪೂಜಿಸಬೇಕು. ಹಾಗೆ ಅಕ್ಕಿನ ಹಾಕ್ಬೋದಾ, ಇಡ್ಬೋದಾ ಅನ್ನೋ ಪ್ರಶ್ನೆಗೆ ಬಂದಾಗ ಯಾವುದೇ ರೀತಿಯಲ್ಲಿ ಅಕ್ಕಿನ ಹಾಕಿ ಇಟ್ಟು ಪೂಜಿಸಬಾರದು. ಪುಷ್ಪಗಳಿಂದ ಸುತ್ತಲೂ ಅಲಂಕಾರ ಮಾಡಬಹುದು. ಅದರಲ್ಲೂ ಸುಗಂಧಭರಿತವಾದ ಪುಷ್ಪಗಳನ್ನು ಇಡಬೇಕು. ಹಾಗೆ ದೀಪವು 24 ಗಂಟೆ ಉರಿಯಬೇಕಾ ಬೇಡವಾದ ಪ್ರಶ್ನೆ ಬಂದಾಗ ಅದು 24 ಗಂಟೆ ಉರಿಯುವ ಅವಶ್ಯಕತೆ ಇಲ್ಲ. ನಾವು ಪೂಜೆಗೆ ಹಾಕುವಾಗ ಎಣ್ಣೆ ಮತ್ತು ತುಪ್ಪ, ಎಳ್ಳೆಣ್ಣೆ ಅಥವಾ ತುಪ್ಪ ಯಾವ್ದು ಹಾಕ್ತೀವೋ ಅದು ಉರಿಯೋವರೆಗೆ ಇದ್ರೆ ಸಾಕು. ಪೂಜೆ ನಂತರ ಅದು ನಿಧಾನವಾಗಿ ನಂದಿಸಿದ್ರೆ ಏನೂ ತೊಂದರೆ ಇಲ್ಲ. ದೀಪದ ಎಣ್ಣೆ ಗಾತ್ರ ಚಿಕ್ಕದಿದ್ದರೆ ಮಧ್ಯೆ ಪೂಜೆ ಮಾಡುವಾಗ ನೀವು ಸೇರಿಸ್ಕೋಬೋದು. ಯಾಕಂದರೆ ನವರಾತ್ರಿ ವಿಶೇಷವಾಗಿ ದೈವ ಆರಾಧನೆ, ಕಥೆ, ಹಾಗೆ ಹಲವಾರು ಸಹಸ್ರನಾಮ ಓದುವಾಗ ನಮಗೆ ಚಿಕ್ಕದಾಗಿದ್ದರೆ ಅದರಿಂದ ನಮಗೆ ಮತ್ತೆ ಒಂದು ತುಪ್ಪದ ಎಣ್ಣೆ ಅವಶ್ಯಕತೆ ಇರುತ್ತೆ. ಆವಾಗ ನೀವು ಆ ಸಂದರ್ಭಕ್ಕೆ ಹಾಕೋಬೋದು. ಕಾಮಾಕ್ಷಿ ದೀಪಕ್ಕೆ ಕಾಮನೆಗಳಿಗೆ ಅಧಿದೇವತೆ ಅಂತಲೂ ಸಹ ನಾವು ಕರೀಬೋದು. ಯಾರಿಗೆ ಆಸೆ ಇಲ್ಲ, ಪ್ರತಿಯೊಬ್ಬರು ಆಸೆ ಭಾವನೆಗಳು ಅವರ ತಕ್ಕಂತೆ ಇರುತ್ತೆ. ವರವನ್ನು ಅಷ್ಟೇ ಕೇಳಬೇಕು, ಇಷ್ಟೇ ಕೇಳಬೇಕು, ನಾನು ಜಾಸ್ತಿ ಕೇಳೋಣ, ಕಡಿಮೆ ಕೇಳೋಣ ಅನ್ನೋ ಯಾವುದೇ ರೀತಿ ಪ್ರಶ್ನೆ ಇಲ್ಲ. ನಿಮಗೇನು ಕಾಮನೆ ಇದೆಯೋ, ನಿಮಗೇನು ಜೀವನದಲ್ಲಿ ಯಾವ್ಯಾವುದು ಲಭ್ಯವಿಲ್ಲವೋ ಅದೆಲ್ಲವನ್ನು ಸಹ ನೀವು ಕೇಳುವಂಥ ವಿಶೇಷ ದೀಪವೇ ಕಾಮಾಕ್ಷಿ ದೀಪ.
ಅದನ್ನು ವಿಶೇಷ ಪೂಜಿಸೋದ್ರಿಂದ ನೀವು ಏನು ಕೇಳ್ಕೊತೀರೋ ಎಲ್ಲ ಪೂರೈಸುತ್ತೆ. ಆದರೆ ನಿಮಗೆ ಎಷ್ಟು ಅವಶ್ಯಕತೆ ಅನಿಸುತ್ತದೋ ಅದನ್ನು ವರದ ರೂಪದಲ್ಲಿ ಸಂಕಲ್ಪ ಮಾಡಿ ಕೇಳ್ಕೋಬಹುದು. ಈ 9 ದಿವಸ ನವರಾತ್ರಿಯಲ್ಲಿ ಅಮ್ಮನವರು ಮಹಾದುರ್ಗಿಯಾಗಿ, ಮಹಾಲಕ್ಷ್ಮಿಯಾಗಿ, ಮಹಾಸರಸ್ವತಿಯಾಗಿ ನಮ್ಮ ಮನೆಯಲ್ಲೇ ನೆಲೆಸಿರುತ್ತಾರೆ. ವಿಶೇಷವಾಗಿ ನಾವು ಈ 3 ರೀತಿಯಲ್ಲಿಯೂ ಸಹ ದೈವ ಆರಾಧನೆಯನ್ನು ಮಾಡ್ಬೋದು. ಕಾಮಾಕ್ಷಿ ದೀಪ ಹಚ್ಚುವ ಸಮಯದಲ್ಲಿ ಮಹಾಲಕ್ಷ್ಮಿ ಅಮ್ಮನವ್ರಿಗೆ ಪ್ರಾರ್ಥನೆಯನ್ನು ಮಾಡಿ ಈ ಗಾಯತ್ರಿ ಮಂತ್ರವನ್ನು ಪಡಿಸಿದರೆ ಸಾಕು. ಮಹಾಲಕ್ಷ್ಮಿ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಮಹಾಲಕ್ಷ್ಮಿ ಪ್ರಚೋದಯ. ದೀಪಲಕ್ಷ್ಮಿ ಇದಂ ನಮಮ, ಇದನ್ನು ಸೇರಿಸಿ ಹೇಳಬೇಕು. ಮಹಾಲಕ್ಷ್ಮಿ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಮಹಾಲಕ್ಷ್ಮಿ ಪ್ರಚೋದಯಾತ್. ದೀಪ ಲಕ್ಷ್ಮಿ ಇದಂ ನಮಮ. ಮಹಾಲಕ್ಷ್ಮಿ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಮಹಾಲಕ್ಷ್ಮಿ ಪ್ರಚೋದಯಾತ್. ದೀಪಲಕ್ಷ್ಮಿ ಇದಂ ನಮಮ ಅಂತ ಹೇಳಬೇಕು. ಇದನ್ನು 28, 54, 108 ಬಾರಿ ಪಡಿಸಿದರೆ ಸಾಕು. ಹಾಗೆ ನಿಮ್ಮ ಕೈಯಲ್ಲಿ ಅಕ್ಷತೆಯೂ ಇರಬೇಕು. ಪ್ರಾರ್ಥನೆ ಮಾಡಿ ನಂತರ ಆ ತಟ್ಟೆಯಲ್ಲಿ ಏನು ಮನಸ್ಸಲ್ಲಿದೆ ಕಾಮನೆಗಳ 108 ಕಾಮನೆಗಳಿರಲಿ, ಎಲ್ಲವನ್ನು ನಿಮ್ಮ ಮನಸ್ಸಿನಲ್ಲೇ ಹೇಳ್ಕೊಡಿ. ಹೇಳ್ಕೊಡೋ ನಂತರ ಅದನ್ನು ಏನು ಮಾಡಬೇಕು, ಹೂವು ಅಕ್ಷತೆಯನ್ನು ನೀವು ಆ ಪ್ಲೇಟ್ನಲ್ಲಿ ಏನು ಇಟ್ಟಿರ್ತೀರೋ ಯಾವುದೋ ದೇವತೆನ ಒಂದು ವಿಶೇಷ ಕಾಮರೂಪಿಣಿಯಾದಂಥ ಕಾಮಾಕ್ಷಿ ದೀಪಕ್ಕೆ ನೀವು ಹಾಕಿದರೆ ಸಾಕು. ನೀವು ಇಷ್ಟಪಟ್ಟಂಗೆ ಎಲ್ಲವೂ ಸಹ ನೆರವೇರುತ್ತೆ. ಈ ರೀತಿಯಾಗಿ ನೀವು 9 ದಿವಸ ಗೋಧೂಳಿ ಸಮಯದಲ್ಲೂ ಹಚ್ಬೋದು. 5:15ರಿಂದ 6:30 ಅಥವಾ ಸಂಜೆ ನವರಾತ್ರಿ ಪೂಜೆ ಸಮಯದಲ್ಲೂ ಪಡಿಸಿದರೆ ಸಾಕು. ಖಂಡಿತ ನಿಮಗೆ ಕಾಮಾಕ್ಷಿ ದೀಪದ ಮೂಲಕ ತಮ್ಮೆಲ್ಲ ಆಸೆ ಆಕಾಂಕ್ಷೆಗಳು ಈಡೇರುತ್ತದೆ. ನಾನು ವಿಶೇಷವಾಗಿ ಕಾಮಾಕ್ಷಿ, ಮಹಾಲಕ್ಷ್ಮಿ, ಗಜಲಕ್ಷ್ಮಿ ಮುಖಾಂತರ ಈ ಎಲ್ಲ ರೀತಿಯ ಇಷ್ಟಾರ್ಥ ನಿಮಗೆ ಫಲಿಸಲಿ ಅಂತ ನಾನು ವಿಶೇಷವಾಗಿ ನಾನು ಅಮ್ಮನವ್ರಿಗೆ ಪ್ರಾರ್ಥನೆ ಮಾಡುತ್ತಾ ಇದರಿಂದ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೀನಿ. ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ಇತರರಿಗೂ ಶೇರ್ ಮಾಡಿ. ಸರ್ವೇ ಜನಃ ಸುಖಿನಃ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.